ಗಂಡ ಹೆಂಡತಿಯ ಜಗಳ ಬಿಡಿಸಲು ಬಂದ ಅತ್ತಿಯ ಮೇಲೆ ಅಳಿಯನಿಂದಲೇ ಅತ್ಯಾಚಾರ. ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಬೆಳಕಿಗೆ ಬಂದಿದೆ. ಪತ್ನಿಯೊಂದಿಗೆ ನಡೆದ ಜಗಳವನ್ನ ಬಗೆಹರಿಸಲು ಬಂದಿದ್ದ ಅತ್ತಿಯ ಮೇಲೆಯೇ ಅಳಿಯ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದ್ದು, ಈ ಘಟನೆ ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಗಾರೆಡ್ಡಿ ಜಿಲ್ಲೆಯ ವಡ್ಪಲ್ಲಿ ಮಂಡಲದ ಖಾದಿರ್ಬಾದ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆರೋಪಿಯಾಗಿರುವ ಮೊಹಮ್ಮದ್ ಗರೀಬ್ ಕೆಲ ಕಾಲದಿಂದ ಮದ್ಯದ ಚಟಕ್ಕೆ ಒಳಗಾಗಿದ್ದಾನೆಂದು ತಿಳಿದುಬಂದಿದೆ. ಪ್ರತಿದಿನ ಮದ್ಯಪಾನ ಮಾಡಿ ಪತ್ನಿ ಫಾತಿಮಾ ಜೊತೆ ಜಗಳವಾಡುವುದು ಅವನ ನಿತ್ಯದ ವರ್ತನೆಯಾಗಿತ್ತು ಎನ್ನಲಾಗಿದೆ. ಗಂಡ ಹೆಂಡತಿಯ ನಡುವಿನ ಕಲಹ ಹೆಚ್ಚಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನ ಸಮಾಧಾನ ಪಡಿಸಲು ಅಕ್ಸನ್ಪಲ್ಲಿ ಗ್ರಾಮದ ಅತ್ತೆ ಖಾದಿರಾಬಾದ್ಗೆ ಬಂದಿದ್ರು. ಅವರು ಇಬ್ಬರನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸಿದ್ದ ವೇಳೆ ಈ ಘಟನೆ ನಡೆದಿದೆ ಎಂದು ಹೇಳಲಾಗಿದೆ. ಮದ್ಯದ ಅಮಲಿನಲ್ಲಿದ್ದ ಮೊಹಮ್ಮದ್ ಗರೀಬ್ ತನ್ನ ಪತ್ನಿಯನ್ನ ಹೊರಗೆ ಕಳುಹಿಸಿ ಬಳಿಕ ಅತ್ತಿಯನ್ನ ಬಲವಂತವಾಗಿ ಕೋಣೆಯೊಳಗೆ ಕೂಡಿ ಹಾಕಿ ದೌರ್ಜನ್ಯ ಎಸಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆಯಿಂದ ಆಘಾತಕ್ಕೊಳಗಾದ ಸಂತ್ರಸ್ತೆ ತಕ್ಷಣ ವಡ್ಪಲ್ಲಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ದಾಖಲಿಸಿದ್ದಾರೆ. ಸಂತ್ರಸ್ತೆಯ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿರುವ ಪೊಲೀಸರು ಆರೋಪಿ ಮೊಹಮ್ಮದ್ ಗರೀಬ್ನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಘಟನೆಗೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಆರೋಪಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಎಂದು ಆಗ್ರಹ ಮಾಡ್ತಾ ಇದ್ದಾರೆ.